जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ನಾವು 20ನೇ ಅಧ್ಯಾಯದಲ್ಲಿ ದ್ವೀಪಗಳ ವರ್ಣನೆಯನ್ನ ನೋಡ್ತಾ ಇದ್ದೇವೆ. ಮೊದಲಿಗೆ ಜಂಬೂದ್ವೀಪದ ನಂತರದಲ್ಲಿ ಪ್ಲಕ್ಷದ್ವೀಪ. ಪ್ಲಕ್ಷ ಎಂಬ ಹೆಸರಿನ ವೃಕ್ಷ ಆ ದ್ವೀಪದಲ್ಲಿ ಇರುವ ಕಾರಣದಿಂದ ಆ ಹೆಸರಿನಿಂದಲೇ ಪ್ರಸಿದ್ಧವಾದಂತಹ ದ್ವೀಪ ಆ ಪ್ಲಕ್ಷದ್ವೀಪ. ಆಮೇಲೆ ಶಾಲ್ಮಲ ದ್ವೀಪ. ಶಾಲ್ಮಲಿ ಎಂಬ ಹೆಸರಿನ ಪರ್ವತ ಆ ದ್ವೀಪದಲ್ಲಿ ಇರುವ ಕಾರಣದಿಂದಾಗಿ ಅದನ್ನ ಶಾಲ್ಮಲ ದ್ವೀಪ ಅಂತ ಕರೀತಾ ಇದ್ದಾರೆ. ಆ ಶಾಲ್ಮಲ ದ್ವೀಪದ ಹೊರಗಡೆಯಲ್ಲಿರುವಂತಹ ದ್ವೀಪ ಕುಶದ್ವೀಪ ಅಂತ. ಈಗ ಈ ದ್ವೀಪಗಳ ವಿಸ್ತಾರ ಎಷ್ಟಿದೆ ಅಂತ ಅವ್ರು ಹೇಳಿದ್ದಾರೆ. ಜಂಬೂ ದ್ವೀಪದ್ದು 1 ಲಕ್ಷ ಯೋಜನ, ಪ್ಲಕ್ಷದ್ವೀಪದ್ದು 2 ಲಕ್ಷ, ಅದರ ನಂತರದಲ್ಲಿರುವಂತಹ ಶಾಲ್ಮಲ ದ್ವೀಪ 4 ಲಕ್ಷ ಯೋಜನ, ಕುಶದ್ವೀಪ 8 ಲಕ್ಷ ಯೋಜನ. ಒಟ್ಟು 11 ಲಕ್ಷ ಯೋಜನದಷ್ಟು ವಿಸ್ತಾರವಾಗಿದೆ ಈ 4 ದ್ವೀಪಗಳು. ಈ 11 ಲಕ್ಷ ಯೋಜನದಷ್ಟೇ ವಿಸ್ತಾರವಾಗಿದೆ ಅದರ ಸುತ್ತಲೂ ಇರುವಂತಹ ಸಮುದ್ರಗಳು. ಜಂಬೂ ದ್ವೀಪದ ಸುತ್ತಲೂ ಜಂಬೂ ದ್ವೀಪಕ್ಕೂ ಅದೇ ರೀತಿಯಾಗಿ ಪ್ಲಕ್ಷದ್ವೀಪಕ್ಕೂ ಮಧ್ಯದಲ್ಲಿ ಡಿವೈಡರ್ ರೀತಿಯಲ್ಲಿರುವಂತಹ ಈ ಲವಣ ಸಮುದ್ರ 1 ಲಕ್ಷ ಯೋಜನ. ಅದರ ನಂತರದಲ್ಲಿ ಇಕ್ಷುರಸೋದ ಅಂದ್ರೆ ಕಬ್ಬಿನ ಹಾಲಿನ ರುಚಿಯಂತೆ ರುಚಿಯುಳ್ಳಂತಹ ನೀರಿನ ಸಮುದ್ರ. ಅದಾದ ನಂತರದಲ್ಲಿ ಸುರಾ ಸಮುದ್ರ. ಅದಾದ ನಂತರದಲ್ಲಿ ಇನ್ನೊಂದು ಸಮುದ್ರ ಇದೆ ಅಂತ ಇಷ್ಟನ್ನ ಹೇಳ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಕುಶದ್ವೀಪದ ವಿವರಣೆಯನ್ನ ನೋಡ್ತಾ ಬರ್ತಾ ಇದ್ವಿ ನಾವು. ಅದರದ್ದೇ ನಿರೂಪಣೆಯನ್ನು ಮಾಡ್ತಾ ಏವಂ ಸುರೋದಾತ್ ಬಹಿಃ ತದ್ವಿಗುಣಃ ಸಮಾನೇನ ಆವೃತಃ ಘೃತೋದೇನ ಯಥಾ ಪೂರ್ವಃ ಕುಶದ್ವೀಪಃ ಯಸ್ಮಿನ್ ಕುಶಸ್ತಂಭೋ ದೇವಕೃತಃ ಸ್ವದ್ವೀಪಾಖ್ಯಾಪನೋ ಜ್ವಲನ ಇವ ಪರಃ ಸ್ವಷಸ್ಫರೋಚಿಷ ದಿಶೋ ವಿರಾಜಯತಿ. ಶಾಲ್ಮಲ ದ್ವೀಪ ಸುರಾ ಸಮುದ್ರದಿಂದ ಆವೃತವಾಗಿರುವಂತೆ ಅದರ 2ರಷ್ಟು ವಿಸ್ತಾರ ಇರುವಂತಹ 8 ಲಕ್ಷ ಯೋಜನದಷ್ಟು ವಿಸ್ತಾರವಾಗಿರುವಂತಹ ಕುಶದ್ವೀಪ 8 ಲಕ್ಷ ಯೋಜನದಷ್ಟು ವಿಸ್ತಾರವಾದಂತಹ
ಘೃತ ಸಮುದ್ರದಿಂದ ಹೊರಗಡೆಯಲ್ಲಿ ವೃತ್ತಾಕಾರದಲ್ಲಿ ಆವೃತವಾಗಿದೆ. ಈ 8 ಲಕ್ಷ ಒಂದೊಂದು ದ್ವೀಪದ್ದು ವಿಸ್ತಾರವಾದರೆ ಆ ಹಿಂದಿನ ದ್ವೀಪಗಳ ವಿಸ್ತಾರವನ್ನು ನಾವು ಮರಿಬಾರದು. 8 ಲಕ್ಷ ಇದರದು. ಯಾಕೆ ಅಂತಂದ್ರೆ ಕೊನೆಗೆ 64 ಲಕ್ಷ ಯೋಜನದಷ್ಟು ಇದು 7 ದ್ವೀಪಗಳ ವಿಸ್ತಾರ ಆಗಬೇಕು. 8 ಲಕ್ಷ ಯೋಜನ ಶಾಲ್ಮಲ ದ್ವೀಪದ್ದಿದೆ, ಕುಶದ್ವೀಪದ್ದಿದೆ. ಆದ್ರೆ ಹಿಂದ್ಗಡೆ ಇರುವ ಶಾಲ್ಮಲ ದ್ವೀಪದ್ದು 4 ಲಕ್ಷ ಯೋಜನ, 12 ಲಕ್ಷ ಆಯ್ತು. ಅದರ ಹಿಂದಿನದ್ದು 2 ಲಕ್ಷ, ಅದರ ಹಿಂದಿನ ಜಂಬೂ ದ್ವೀಪ 1 ಲಕ್ಷ. ಒಟ್ಟಾರೆ ಈಗ 15 ಲಕ್ಷ ಯೋಜನದಷ್ಟು ವಿಸ್ತಾರವಾದಂತಹ ಭೂಮಂಡಲದ ಪ್ರದೇಶ, ಅಷ್ಟೇ ವಿಸ್ತಾರವಾದಂತಹದ್ದು ಜಲದ ಆವೃತ್ತಿ ಇದರ ಸುತ್ತಲಿನಲ್ಲೂ ಇದೆ. ಇದಕ್ಕೆ ಕುಶದ್ವೀಪ ಅಂತ ಯಾಕೆ ಕರೀತಾ ಇದ್ದಾರೆ? ದೇವತೆಗಳಿಂದ ನಿರ್ಮಿತವಾದಂತಹ ಕುಶ ಎಂಬಂತಹ ಹೆಸರಿನ ದರ್ಭೆ, ನಾವು ಯಜ್ಞ ಯಾಗಾದಿಗಳಲ್ಲಿ ಶ್ರಾದ್ದಾದಿ ಕ್ರಿಯೆಗಳಲ್ಲಿ ಯಾವುದನ್ನ ಕುಶ ಅಂತ ಬಳಸ್ತೇವೋ ಅದು ಅಲ್ಲಿ ಬೆಳೆದಿದೆ. ಆ ಹೆಸರಿನಿಂದ ಈ ದ್ವೀಪ ಕರೆಸಿಕೊಂಡಿದೆ. ದೇವತೆಗಳೇ ಅದನ್ನ ಆ ದ್ವೀಪದಲ್ಲಿ ನೆಟ್ಟಿದ್ದಾರೆ. ಬೆಂಕಿಯ ಕಾಂತಿ ಅದರಲ್ಲಿದೆ, ಬಂಗಾರದ ವರ್ಣ. ಅವುಗಳು ತನ್ನ ಗರಿಗಳ ಕಾಂತಿಯಿಂದ ಇಡೀ ದಿಕ್ಕುಗಳೆಲ್ಲ ಬೆಳಕಿನಿಂದ ಕಂಗೊಳಿಸುವಂತೆ ಹೊಳಿತಾ ಇದೆ. ಅಷ್ಟು ಪ್ರಕಾಶಮಾನವಾದಂತಹ ಕುಶಗಳು ಆ ದ್ವೀಪದಲ್ಲಿ ಬೆಳೆದಿವೆ. ಈ ದ್ವೀಪಕ್ಕೂ ಕೂಡ ಹಿರಣ್ಯರೇತ ಎಂಬ ಹೆಸರಿನ ಪ್ರಿಯವ್ರತ ರಾಜನ 4ನೇ ಮಗ ಅಧಿಪತಿಯಾಗಿದ್ದಾನೆ. ಅವನಿಗೂ 7 ಜನ ಪುತ್ರರಿದ್ರು. ಆ 7 ಜನ ಪುತ್ರರಿಗೆ ಕುಶದ್ವೀಪವನ್ನ 7 ವಿಭಾಗವಾಗಿ ವಿಂಗಡಣೆ ಮಾಡಿ, ಅದಕ್ಕೂ 7 ಮರ್ಯಾದಾ ಪರ್ವತಗಳು, 7 ಪ್ರಧಾನವಾದಂತಹ ನದಿಗಳು ಆಯಾಯ ದ್ವೀಪದಲ್ಲಿ ಹರಿತಾ ಇದೆ. ಅಂತಹ ಕುಶದ್ವೀಪವನ್ನ ಒಬ್ಬೊಬ್ಬ ಮಗನಿಗೆ ಹಂಚಿ ತಾನು ವಿರಕ್ತನಾಗಿ ಸನ್ಯಾಸ ಜೀವನವನ್ನ ನಡೆಸ್ತಾ ಭಗವಂತನ ಧ್ಯಾನದಲ್ಲಿ ನಿರತನಾಗಿ ಮೃತನಾದ ಅಂತ ಅದನ್ನ ಹೇಳ್ತಾ ಇದ್ದಾರೆ. ತಸ್ಯಾಪಿ ಪ್ರಯವ್ರತೋ ರಾಜ ಹಿರಣ್ಯರೇತ ನಾಮ ಸ್ವದ್ವೀಪಂ ಸಪ್ತಭ್ಯಃ ಪುತ್ರೇಭ್ಯೋ ಯಥಾಭಾಗಂ ವಿಭಜ್ಯ ಸ್ವಯಂ ತು ತಪ ಆತಿಷ್ಠತ. ತಪಸ್ಸಿನಲ್ಲಿ ನಿರತನಾದ. ಅವನ ಮಕ್ಕಳ ಹೆಸರೇನು, ಆ ಇವುಗಳ ಹೆಸರೇನು ಅದನ್ನ ಹೇಳ್ತಾ ಇದ್ದಾರೆ. ವಸು, ವಸುದಾನ, ದೃಢರುಚಿ, ನಾಭಿಗುಪ್ತ, ಸತ್ಯವ್ರತ, ವಿಪ್ರ, ವಾಮ, ದೇವನಾಮಭ್ಯಃ ತೇಷಾಂ ವರ್ಷೇಷು ಸೀಮಾಗಿರಯಃ ನದ್ಯಶ್ಚ ಅಭಿಜ್ಞಾತಾಃ ಸಪ್ತ ಸಪ್ತೈವ ಬಭೂವು. 7 ನದಿಗಳು, 7 ಪರ್ವತಗಳು ಆ ಪರ್ವತದಲ್ಲಿ, ಆ ದ್ವೀಪದಲ್ಲಿ ಇದ್ವು. ಅವುಗಳ ಹೆಸರೇನು? ಪರ್ವತಗಳ ಹೆಸರು ಚಕ್ರಃ, ಕ್ರತುಶೃಂಗಃ, ಕಪಿಲಃ, ಚಿನ್ನಕೂಟೋ, ದೇವಾನೀಕಃ, ಊರ್ಧ್ವರೋಮ, ದ್ರವಿಣಃ ಇತಿ ಸಪ್ತ ಪರ್ವತಾಃ. 7 ಪರ್ವತಗಳ ಹೆಸರಿದು. 7 ನದಿಗಳು ರಸಕುಲ್ಯ, ಮಧುಕುಲ್ಯ, ಶ್ರುತಿವಿಂದ, ಮಿತ್ರವಿಂದ, ದೇವಗರ್ಭ, ಘೃತಚ್ಯುತ, ಮಂತ್ರಮಾಲಾ ಇತಿ ಯಾಸಾಂ ಪಯೋಭಿಃ ಕುಶದ್ವೀಪೌಕಸಃ ಕುಶಲ ಕೋವಿದಾಭಿಯುಕ್ತ ಕುಲಸನ್ಯಾ ಭಗವಂತಂ ಜಾತವೇದ ಸ್ವರೂಪಿಣಂ ಕರ್ಮ ಕೌಶಲೇನ ಯಜಂತೆ. ರಸಕುಲ್ಯ, ಮಧುಕುಲ್ಯ, ಶ್ರುತವಿಂದ, ಮಿತ್ರವಿಂದ, ದೇವಗರ್ಭ, ಘೃತಚ್ಯುತ, ಮಂತ್ರಮಾಲಾ ಅಂತ 7 ಹೆಸರಿನ ನದಿಗಳು ಆ ದ್ವೀಪದಲ್ಲಿ ಇವೆ. ಆ ದ್ವೀಪದಲ್ಲಿರುವಂತಹ ಜನರೆಲ್ಲರೂ ಕೂಡ ಇದೇ ಹೆಸರಿನಿಂದ ಕರೆಸಿಕೊಳ್ಳುವಂತಹ ನದಿಗಳಿಂದಾಗಿ ಭಗವಂತನ ಆರಾಧನೆಯನ್ನು ಮಾಡಿ, ಅಜ್ಞಾಂತರ್ಗತನಾದಂತಹ ಪರಮಾತ್ಮನನ್ನ ಆರಾಧನೆ ಮಾಡಿ ಆ ಪರಮಾತ್ಮನಿಗೆ ಕೇಳಿಕೊಳ್ಳುತ್ತಾರೆ. ನಮ್ಮ ಆಹುತಿಗಳನ್ನ ಯಜ್ಞಪುರುಷನಿಗೆ ಕೊಟ್ಟು ಅಗ್ನಿದೇವರೇ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಆಗುವ ಹಾಗೆ ಪ್ರಾರ್ಥಿಸಿ, ನಮ್ಮನ್ನು ಕುರಿತು ಭಗವಂತನ ಅನುಗ್ರಹ ಆಗುವಂತೆ ಪರಮಾತ್ಮನಿಗೆ ನೀವು ನಮ್ಮ ಕಡೆಯಿಂದ ಒಂದಿಷ್ಟು ವಿನಂತಿಯನ್ನು ಸಲ್ಲಿಸಿ ಅಂತ ಕೇಳುತ್ತಾ ಇದ್ದಾರೆ. ಪರಸ್ಯ ಬ್ರಹ್ಮಣ ಸಾಕ್ಷಾತ್ ಜಾತ ವೇದೋಸಿ ಹವ್ಯರಾಟ್. ಪರಮಾತ್ಮನಿಗೆ ಸಾಕ್ಷಾತ್ ಸನ್ನಿಧಾನಕ್ಕೆ ಪಾತ್ರನಾಗಿದ್ದಿ. ಎಲ್ಲದಕ್ಕೂ ಕೂಡ ಅಪಾವಿತ್ರ್ಯ ಬರುತ್ತೆ, ಅಗ್ನಿಗೆ ಅಪಾವಿತ್ರ್ಯ ಇಲ್ಲ.
ತೀರ್ಥೋದಕಂಚ ವನ್ಹಿಶ್ಚ ನಾಣ್ಯತ ಶುದ್ಧಿಮರ್ಹತಃ ಅಂತ ವಾಕ್ಯ. ಎಲ್ಲದಕ್ಕೂ ಶುದ್ಧಿಯನ್ನು ತಂದು ಕೊಡುವಂತಹ ತೀರ್ಥೋದಕ ವನ್ಹಿ ಇವುಗಳ ಶುದ್ಧಿಗೆ ಮತ್ತೊಂದರ ಅಪೇಕ್ಷೆ ಇಲ್ಲ. ಆದರೆ ಆ ಅಗ್ನಿಗೆ ಮತ್ತು ತೀರ್ಥೋದಕಕ್ಕೆ ಅಂತಹ ಪಾವಿತ್ರ್ಯ ಬಂದಿದ್ಯಾರಿಂದ? ನಿನ್ನ ಸನ್ನಿಧಾನದಿಂದ, ಪರಮಾತ್ಮನ ಸನ್ನಿಧಾನದಿಂದ. ಹಾಗಾಗಿ ಪರಮಾತ್ಮನ ಸನ್ನಿಧಾನದಿಂದ ನೀನು ಪವಿತ್ರನಾಗಿರುವಂತೆ ನಾವು ಕೊಟ್ಟ ಹವಿರ್ಭಾಗಾದಿಗಳನ್ನ ಪರಮಾತ್ಮನಿಗೆ ಅರ್ಪಿಸಿ ಪರಮಾತ್ಮನು ನಮ್ಮಲ್ಲಿ ಪ್ರೀತನಾಗುವ ಹಾಗೆ ಮಾಡಿ ಅಂತ ಅವನನ್ನು ಕುರಿತು ಆರಾಧನೆ ಮಾಡ್ತಾ ಇದ್ದಾರೆ ಈ ಕುಶದ್ವೀಪದಲ್ಲಿರುವಂತಹ ಎಲ್ಲ ಜನರು. ಇದು ಆದ್ಮೇಲೆ ಕುಶದ್ವೀಪದ ಹೊರಗಡೆಯಲ್ಲಿ ಘೃತ ಸಮುದ್ರ ಇದೆ. ಮೊದಲನೆಯದು ಲವಣ ಸಮುದ್ರ, ನಂತರದಲ್ಲಿ ಯಕ್ಷರಸೋದ ಸಮುದ್ರ ಅಂದ್ರೆ ಕಬ್ಬಿನ ಹಾಲಿನ ರುಚಿಯಂತಿರುವಂತಹ ನೀರಿನ ಸಮುದ್ರ, ಆಮೇಲೆ ಸುರಾ ಸಮುದ್ರ, ನಂತರದಲ್ಲಿ ಘೃತ ಸಮುದ್ರ. ಆ ಘೃತ ಸಮುದ್ರದ ಈ ಬದಿಯಲ್ಲಿ ಕುಶದ್ವೀಪದ ಪಕ್ಕದ ದ್ವೀಪ ಯಾವುದು ಅಂತಂದ್ರೆ ಕ್ರೌಂಚ ಅನ್ನುವ ಹೆಸರಿನ ದ್ವೀಪ. ನನ್ನ ಬೇರೆಯವ್ರಿಗೆ ಕೇಳಿಸ್ತಾ ಇದೆ? ಬೇರೆಯವರಿಗೆ ನಮಗ್ ಕೇಳ್ತಾ ಇಲ್ಲ, ಬೇರೆಯವ್ರಿಗೆ ಇಲ್ಲ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆ ಅಲ್ವಾ? ಹಾ ನಮಗೆ ಕೇಳಿಸ್ತದೆ ಆಚಾರ್ಯ. ಯಾರಿಗೆ ನಂದಿಲ್ಲಿ ನೆಟ್ವರ್ಕ್ ಚೆನ್ನಾಗಿದೆ, ಅದಕ್ಕೆ ಬೇರೆ ಯಾರಿಗಾದ್ರೂ ಕೇಳಿಸ್ತಾ ಇಲ್ಲ ಅಂತಂದ್ರೆ ಕೇಳಿಸ್ತದೆ. ಈಗ ಕೇಳಿಸ್ತದೆ. ಮೈಸೂರಿನಲ್ಲಿ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ. ಸರಿ ಸರಿ. ಇಲ್ಲಿ ಕ್ರೌಂಚ ದ್ವೀಪ ಅಂತ ಈ ಕ್ರೌಂಚ ದ್ವೀಪ ಇದೆ. ಆ ಕ್ರೌಂಚ ದ್ವೀಪದ ವಿಸ್ತಾರ ಈ ಕುಶದ್ವೀಪದ 2ರಷ್ಟು 16 ಲಕ್ಷ ಯೋಜನದಷ್ಟು ವಿಸ್ತಾರ ಇದೆ. ಡಬಲ್ ಆಗ್ತಾ ಹೋಗ್ತಾ ಇದೆ. 16 ಲಕ್ಷ ಯೋಜನದಷ್ಟು ವಿಸ್ತಾರವಾದಂತಹದ್ದು ಕ್ರೌಂಚ ದ್ವೀಪ. ಆ ಕ್ರೌಂಚ ದ್ವೀಪದ ಸುತ್ತಲೂ ಇರುವಂತಹದ್ದು ದಧಿ ಸಮುದ್ರ ಅಂತ. ಆ ದಧಿ ಸಮುದ್ರದ ವಿಸ್ತಾರವೂ ಕೂಡ 16 ಲಕ್ಷ ಯೋಜನದ ಈ ಕ್ರೌಂಚ ದ್ವೀಪ ಇವುಗಳಲ್ಲಿ 16 ಲಕ್ಷ ಯೋಜನದಷ್ಟು ವಿಸ್ತಾರವಾಗಿ ಈ ಕ್ರೌಂಚ ದ್ವೀಪ ಇದೆ. ಈ ಕ್ರೌಂಚ ದ್ವೀಪದಲ್ಲಿ ಈ ಪ್ರಿಯವ್ರತನ ಮಗನಾದಂತಹ ಘೃತಪೃಷ್ಠ ಎಂಬ ಹೆಸರಿನ ರಾಜ ಆಳ್ವಿಕೆಯನ್ನ ಮಾಡ್ತಾ ಇದ್ದಾನೆ. ಅವನಿಗೂ 7 ಜನ ಮಕ್ಕಳಿದ್ದಾರೆ. ಆ 7 ಜನ ಮಕ್ಕಳಿಗೆ ಆ ದ್ವೀಪವನ್ನ 7 ವಿಭಾಗವಾಗಿ ಹಂಚಿ ಅವರಿಗೆ ದ್ವೀಪವನ್ನ ಕೊಡ್ತಾರೆ. ಹಾಗಾದ್ರೆ ಒಂದೇ ನಿಮಿಷ. ಗುರುಗಳೇ ಏನು ಕೇಳಿಸ್ತಾನೆ ಇಲ್ಲ. ಈಗ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ ಗುರುಗಳೇ. ಕೇಳಿಸ್ತದೆ. ಸರಿ. ಹಾಗಾಗಿ ಎಲ್ರಿಗೂ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಈಗ. ಹೀಗಾಗಿ ಒಟ್ಟು 7 ದ್ವೀಪಗಳ ವಿವರಣೆಯನ್ನು ಮಾಡ್ತಾ ಕ್ರೌಂಚ ದ್ವೀಪದಲ್ಲಿ 16 ಲಕ್ಷ ಯೋಜನದಷ್ಟು ವಿಸ್ತಾರವಾದಂತಹ ಆ ಭೂಪ್ರದೇಶದಲ್ಲಿ ಪ್ರಿಯವ್ರತ ರಾಜನ ಮಗನಾದಂತಹ ಘೃತಪೃಷ್ಠ ಎಂಬಂತಹ ರಾಜ ಅಲ್ಲಿ ನಿಯಾಮಕನಾಗಿದ್ದಾನೆ. ಆ ದ್ವೀಪವನ್ನ ಅವನು 7 ವಿಭಾಗವಾಗಿ ವಿಂಗಡಣೆ ಮಾಡಿದ್ದಾನೆ. ವಿಂಗಡಣೆ ಮಾಡಿ ಪರಮಾತ್ಮನ ಧ್ಯಾನಕ್ಕೋಸ್ಕರ ಅಂತ ವಿರಕ್ತಿಯನ್ನ
ಪಡೆದುಕೊಂಡು ಆ ಸ್ಥಳವನ್ನ ಬಿಟ್ಟು ತಾನು ತಪಸ್ಸಿಗೆ ಅಂತ ತೆರಳುತ್ತಾ ಇದ್ದಾನೆ. ಅದನ್ನ ಹೇಳ್ತಾ ಇದ್ದಾರೆ. ತಸ್ಮಿನ್ನಪಿ ಪ್ರಯವ್ರತೋ ಘೃತಪೃಷ್ಟೋ ನಾಮ ಅಧಿಪತಿ ತದ್ವೀಪ ವರ್ಷಾಣಿ ಸಪ್ತಧಾ ವಿಭಜ್ಯ ತೇಷು ಪುತ್ರನಾಮಸು ಸಪ್ತರಿಕ್ತಾದಾನ್ ವರ್ಷಪಾನ್ ನಿವೇಶ್ಯ ಸ್ವಯಂ ಭಗವತಃ ಪರಮ ಕಲ್ಯಾಣಸ್ಯ ಆತ್ಮಭೂತಸ್ಯ ಹರೇಃ ಚರಣಾರವಿಂದಂ ಉಪಜಗಾಮ. ಭಗವಂತನ ಪಾದಕಮಲಗಳನ್ನ ಸೇವಿಸ್ಲಿಕ್ಕೆ ಅಂತ ಅವನು ತೆರಳಿದ. ಅವ್ರ ಮಕ್ಕಳ ಹೆಸರೇನೋ ಅದೇ ಹೆಸರು ಆ ದ್ವೀಪಗಳಲ್ಲಿ 7 ವಿಭಾಗವಾಗಿ ಮಾಡಿದ ವರ್ಷಗಳ ಹೆಸರು ಆಗಿದೆ. ಆಮೋ, ಮಧ್ವರ್ಹೋ, ಮೇಘಪೃಷ್ಟ, ಸುಧಾಮ, ಋಷಿಜ್ಯೋತಿ, ಲೋಹಿತಾರ್ಣ, ವನಸ್ಪತಿರಿತಿ ಘೃತಪೃಷ್ಟ ಸುತಾಃ ತೇಷಾಂ ವರ್ಷಗಿರಯಃ ಸಪ್ತ ಸಪ್ತೈವ ನದ್ಯಶ್ಚ ಅಭಿಖ್ಯಾತಾಃ ಶುಕ್ಲೋ ವರ್ಧಮಾನಃ ಉಪಬರ್ಹಣಃ ಉಪಭೋಜನಃ ನಂದೋ ನಂದನಃ ಸರ್ವತೋ ಭದ್ರ ಇತಿ. ಆಮ, ಮಧ್ವರಃ, ಮೇಘಪೃಷ್ಟ, ಸುಧಾಮ, ಋಷಿಜ್ಯೋತಿ, ಲೋಹಿತಾರಣ, ವನಸ್ಪತಿ ಅಂತ 7 ಜನ ಆ ಘೃತಪೃಷ್ಟ ರಾಜನ ಮಕ್ಕಳಾಗಿದ್ರು. ಆ ದ್ವೀಪಕ್ಕೆ 7 ವರ್ಷಗಳಿವೆ ಅಂತ ಏನು ಹೇಳಿದ್ವೋ ಆ 7 ವರ್ಷಗಳಿಗೆ ವಿಭಾಜಕವಾದಂತಹ 7 ಗಿರಿಗಳ ಹೆಸರನ್ನು ಅದನ್ನು ಹೇಳಿದ್ರು. ಅದರಲ್ಲಿ ಮತ್ತೆ 7 ನದಿಗಳಿವೆ. ಅಲ್ಲಿರುವಂತಹ ಈ ನದಿಗಳಿಂದ ಜೀವರು ಪವಿತ್ರರಾಗಿದ್ದುಕೊಂಡು ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಅಭಯಾಮೃತೌಘಾಹ ಅರ್ಯಕ ತೀರ್ಥವತಿ ರೂಪವತಿ ಪವಿತ್ರ ಶುಕ್ಲೇತಿ ಯಾಸಾಮಂಭ ಪವಿತ್ರಂ ಉಪಯುಂಜಾನಾಹ ಗುರು ಋಷಭ ದ್ರವಿಣ ದೇವಕ ಸನ್ಯಾಹ ವರ್ಷಪುರುಷಾಹ ಅಮ್ಮಯಂ ದೇವಮಪಾಂ ಪೂರ್ಣೇನಾಂಜಲಿನಾ ಯಜಂತೆ. ಪರಿಪೂರ್ಣವಾದ ಅಂಜಲಿಗಳಿಂದ ನೀರನ್ನ ತೆಗೆದುಕೊಂಡು ಭಗವಂತನಿಗೆ ಅದರಲ್ಲಿ ಅರ್ಘ್ಯಪಾದ್ಯಾದಿಗಳನ್ನ ಕೊಡುವ ಮುಖಾಂತರವಾಗಿ ಪರಮಾತ್ಮನ ಆರಾಧನೆಯನ್ನ ಆ ಕ್ಷೇತ್ರದಲ್ಲಿ ನಿಂತುಕೊಂಡು ಮಾಡ್ತಾ ಇದ್ದಾರೆ. ಅವರೆಲ್ಲ ತಮ್ಮೊಳಗಡೆಯಲ್ಲಿರುವಂತಹ ಪರಮಾತ್ಮನ ಶಕ್ತಿಯಿಂದಾಗಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಈ ಶ್ಲೋಕದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ಜಲಾಂತರ್ಗತನಾದಂತಹ ಪರಮಾತ್ಮ ನಮ್ಮೆಲ್ಲರನ್ನ ಪವಿತ್ರನನ್ನಾಗಿ ಮಾಡ್ತಾನೆ. ಬರೀ ನೀರನ್ನ ತೆಗೆದುಕೊಂಡು ಮೈ ಮೇಲೆ ಹುಯ್ದುಕೊಂಡ್ವಿ ಅಂತಂದು ಹೇಳಿದರೆ ಅದರಿಂದ ಮನುಷ್ಯನ ತೃಪ್ತಿ ಆಗಲಾರದು. ನೀರು ತನ್ನೊಳಗಿರುವಂತಹ ಆ ಪರಮಾತ್ಮನ ಸಾನ್ನಿಧ್ಯದಿಂದಾಗಿ ಭೂಲೋಕ, ಭುವರ್ಲೋಕ, ಸ್ವರ್ವಲೋಕದಲ್ಲಿರುವಂತಹ 3 ಲೋಕದಲ್ಲಿರುವಂತಹ ಜನರನ್ನ ಪವಿತ್ರನನ್ನಾಗಿಸುವ ಸಾಮರ್ಥ್ಯ ಆ ಜಲಕ್ಕಿದೆ. ನಮ್ಮ ಶರೀರದಿಂದಾಗಿ ಆ ಜಲವನ್ನ ಸ್ಪರ್ಶಿಸಿ ಇದರಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ ಅಂತ ತಿಳಿದುಕೊಂಡು ಅದನ್ನ ನಾವು ಉಪಯೋಗಿಸಬೇಕು. ಆವಾಗ ಆ ನೀರು ನಮ್ಮನ್ನ ಪವಿತ್ರಗೊಳಿಸತ್ತೆ. ಜಲಾಂತರ್ಗತನಾದಂತಹ ಪರಮಾತ್ಮ ನಮ್ಮಲ್ಲಿ ದೈವಿಕವಾದಂತಹ ಸಾನ್ನಿಧ್ಯವನ್ನ ತಂದು ಕೊಡ್ತಾನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇಷ್ಟ ಆದ್ಮೇಲೆ ಮುಂದೆ ಬರುವಂತಹ ದ್ವೀಪ ಶಾಖದ್ವೀಪ. ಈ ಶಾಖದ್ವೀಪದ ವಿಸ್ತಾರ ಎಷ್ಟು? ಶಾಖದ್ವೀಪದ್ದು 32 ಲಕ್ಷ ಯೋಜನಗಳಷ್ಟು ವಿಸ್ತಾರ. ಯಾಕೆ ಅಂತಂದ್ರೆ ಹಿಂದೆ ಇದ್ದಂತಹದ್ದು ಕ್ರೌಂಚ ದ್ವೀಪ, ಗಮನಿಸ್ತಾ ಬನ್ನಿ. ಜಂಬೂ ದ್ವೀಪದ್ದು 1 ಲಕ್ಷ ಯೋಜನ, ನಂತರದಲ್ಲಿ ಪ್ಲಕ್ಷ ದ್ವೀಪ 2 ಲಕ್ಷ ಯೋಜನ, ಶಾಲ್ಮಲ ದ್ವೀಪದ್ದು 4 ಲಕ್ಷ ಯೋಜನೆ ಇತ್ತು. ನಂತರದಲ್ಲಿ ಕುಶದ್ವೀಪ 8 ಲಕ್ಷ ಯೋಜನ, ಶಾಖದ್ವೀಪದ್ದು 12, ಕ್ರೌಂಚ ದ್ವೀಪದ್ದು 16 ಲಕ್ಷ ಯೋಜನ. ಈಗ ನಂತರದಲ್ಲಿ ಬರುವಂತಹದ್ದು ಶಾಖದ್ವೀಪ. ಈ ಶಾಖದ್ವೀಪದ ವಿಸ್ತಾರ 32 ಲಕ್ಷ ಯೋಜನದಷ್ಟಿದೆ. ಈ ಶಾಖದ್ವೀಪದ ಪರಿಧಿ ಅಂದ್ರೆ ಈ ಶಾಖದ್ವೀಪದ ಸುತ್ತಲೂ ಇರುವಂತಹ ಸಮುದ್ರ ಯಾವುದು? ಆ ಸಮುದ್ರ ಕ್ಷೀರ ಸಮುದ್ರ. ಆ ನದಿಯ ಆ ಸಮುದ್ರದ ನೀರು ಹಾಲಿನ ರುಚಿಯನ್ನ ಕೊಡುತ್ತೆ. ಅಂತಹ
ರುಚಿಯನ್ನು ಕೊಡುವಂತಹ ಕ್ಷೀರ ಸಮುದ್ರ ಆ ಶಾಖ ಪುಷ್ಕರದ ಶಾಖದ್ವೀಪದ ಸುತ್ತಲಿನಲ್ಲೂ ಕೂಡ ಅದಕ್ಕೆ ಆವರಕವಾಗಿ ಇದೆ. ಅದನ್ನ ಹಾಗಾದ್ರೆ ಮೊದಲನೇ ಸಾಗರ ಲವಣ ಸಮುದ್ರ ನಮ್ಮ ಜಂಬೂ ದ್ವೀಪದ ಸುತ್ತಲಿನಲ್ಲಿರೋದು. ನಂತರದಲ್ಲಿ ಇಕ್ಷುರಸೋದ ಸಮುದ್ರ, ಆ ಸಮುದ್ರದ ಹೊರಗಡೆಯಲ್ಲಿರುವಂತಹದ್ದು ಸುರಾ ಸಮುದ್ರ. ನಂತರದಲ್ಲಿ ಬಂದಂತಹದ್ದು ಘೃತ ಸಮುದ್ರ. ಘೃತ ಸಮುದ್ರದ ಹೊರಗಡೆಯಲ್ಲಿ ಬರುವಂತಹದ್ದು ಅದನ್ನ ಘೃತ ಸಮುದ್ರದ ಸುತ್ತಲಿನಲ್ಲಿ ಬರುವಂತಹದ್ದು ಹಿಂದೆ ನಾವು ಕ್ರೌಂಚ ದ್ವೀಪದಲ್ಲಿ ಹೇಳಿದ್ವಿ. ಅದರಲ್ಲಿ ದಧಿ ಸಮುದ್ರ, ಘೃತದ ಸಮುದ್ರದ ಆ ಬದಿಯಲ್ಲಿರುವಂತಹದ್ದು ದಧಿ ಸಮುದ್ರ, ದಧಿ ಸಮುದ್ರದ ಆ ಬದಿಯಲ್ಲಿರುವಂತಹದ್ದು ಕ್ಷೀರ ಸಮುದ್ರ. ಆ ದಧಿ ಸಮುದ್ರದ ಹೊರಗಡೆಯಲ್ಲಿ 32 ಲಕ್ಷ ಯೋಜನದಷ್ಟು ವಿಸ್ತಾರವಾದ ಶಾಖದ್ವೀಪ, ಅಷ್ಟೇ ಲಕ್ಷ ಯೋಜನದಷ್ಟು ವಿಸ್ತಾರವಾದಂತಹ ಕ್ಷೀರ ಸಮುದ್ರವೂ ಕೂಡ ಆ ದ್ವೀಪದ ಸುತ್ತಲಿನಲ್ಲೂ ಇದೆ. ಈ ದ್ವೀಪಕ್ಕೆ ಶಾಖದ್ವೀಪ ಅಂತ ಹೆಸರು ಯಾಕೆ ಬಂತು? ಯಾಕೆ ಅಂತಂದ್ ಹೇಳಿದ್ರೆ, ಶಾಖ ಎಂಬಂತಹ ಹೆಸರಿನ ವೃಕ್ಷ ಇದೆ. ಆ ಹೆಸರನ್ನ ಏನಂತ ಆ ಹೆಸರಿನಿಂದಲೇನೆ ಇಡೀ ದ್ವೀಪವನ್ನ ಶಾಖದ್ವೀಪ ಅಂತ ಕರಿತಾ ಇದ್ದಾರೆ. ಈ ವೃಕ್ಷದ ಸುಗಂಧ ಎಷ್ಟಿದೆ ಅಂತಂದ್ರೆ ಇಡೀ ದ್ವೀಪದಲ್ಲೂ ಕೂಡ ಎಲ್ಲಿ ಹೋದ್ರೂ ಕೂಡ ಆ ವೃಕ್ಷದ ಶಾಖ ವೃಕ್ಷದ ಸುಗಂಧ ಬೀರ್ತಾ ಇರತ್ತೆ. ದುರ್ಗಂಧ ಅನ್ನೋದು ಆ ದ್ವೀಪದಲ್ಲೇ ಇಲ್ಲ, ಅಷ್ಟು ಪರಿಮಳ ಭರಿತವಾದಂತಹ ಶಾಖ ವೃಕ್ಷ ಆ ಪ್ರದೇಶದಲ್ಲಿ ಇರುವ ಕಾರಣದಿಂದಾಗಿ ಅದನ್ನ ಶಾಖದ್ವೀಪ ಅಂತ ಕರೀತಾ ಇದ್ದಾರೆ. ಇದಾದ್ಮೇಲೆ ಅದರಲ್ಲಿ ಯಾವ ಅಧಿಪತಿ ಇದ್ದಾನೆ? ಇದಕ್ಕೂ ಪ್ರಿಯವ್ರತ ರಾಜನ 6ನೇ ಮಗ ಮೇಧಾತಿಥಿ ಅಂತ. ಅವನು ಈ ದ್ವೀಪಕ್ಕೆ ಅಧಿಪತಿಯಾಗಿದ್ದಾನೆ. 32 ಲಕ್ಷ ಯೋಜನದಷ್ಟು ವಿಸ್ತಾರವಾದಂತಹ ಈ ದ್ವೀಪವನ್ನ 7 ವಿಭಾಗವಾಗಿ ವಿಭಜಿಸಿ ಪುರೋಜವ, ಮನೋಜವ, ವೇಪಮಾನ, ಧೂಮ್ರಾನೀಕ, ಚಿತ್ರರಥ, ಬಹುರೂಪ, ವಿಶ್ವಧರ ಎಂಬ ಹೆಸರಿನ 7 ಜನ ಮಕ್ಕಳಿಗೆ ಇದೇ ಹೆಸರಿನ ವರ್ಷಗಳನ್ನು ವಿಭಾಗ ಮಾಡಿ ಅವುಗಳಿಗೆ ಅಧಿಪತಿಯನ್ನಾಗಿ ಮಾಡಿ ತಾನು ಭಗವಂತನಲ್ಲಿ ಆಸಕ್ತನಾಗಿದ್ದುಕೊಂಡು ತಪೋವನಕ್ಕೆ ಪ್ರವೇಶ ಮಾಡಿದ್ದಾನೆ. ತಸ್ಯಾಪಿ ಪ್ರಿಯವ್ರತಃ ಏವ ಅಧಿಪತಿ ನಾಮ್ನಾ ಮೇಧಾತಿಥಿ. ಸೋಪಿ 7 ವರ್ಷಾಣಿ ವಿಭಜ್ಯ ಪುತ್ರನಾಮಾನಿ ತೇಷು ಸ್ವಾತ್ಮಜಾನ್ ಪುರೋಜವ, ಮನೋಜವ, ವೇಪಮಾನ, ಧೂಮ್ರಾನೀಕ, ಚಿತ್ರರಥ, ಬಹುರೂಪ, ವಿಶ್ವಧರ ಸನ್ಯಾನ್ ನಿಧಾಯ ಅಧಿಪತೀನ್ ಸ್ವಯಂ ಭಗವತ್ಯನಂತೆ ಆವೇಶಿತ ಮತಿ ತಪೋವನಂ ಪ್ರವಿವೇಶ. ತನಗೆ ಈ ರಾಜ್ಯದ ಮೇಲೆ ಆಸಕ್ತಿ ಇಲ್ಲ ಅಂತ ಅನ್ಕೊಂಡು ನೋಡಿ, ಆ ದ್ವೀಪದಲ್ಲಿರುವಂತಹ ಜನರ ಆಯುಷ್ಯ, ರೂಪ, ಲಾವಣ್ಯಗಳೇನಿದೆ ಅನ್ನೋದನ್ನ, ಲಕ್ಷದ್ವೀಪದ ಜನರ ಆಯುಷ್ಯ ಇವೆಲ್ಲವೂ ಏನಿದೆಯೋ ಅದೇ ರೀತಿಯಾಗಿರತ್ತೆ, ಸ್ಪೆಷಲ್ ಏನು ಇರೋದಿಲ್ಲ ಅಂತ ಹೇಳಿರೋದ್ರಿಂದ ಅದರದ್ದನ್ನು ಮತ್ತೆ ವಿಶೇಷವಾಗಿ ಹೇಳಲಿಕ್ಕೆ ಹೋಗ್ಲಿಲ್ಲ ಅವರು. ಅದರಿಂದಾಗಿ ಅದೇ ರೀತಿಯಾಗಿ ಇರುವಂತಹ ಈ ಎಲ್ಲ ಜನರು ಕೂಡ ಆ ದ್ವೀಪದಲ್ಲಿ ಇದ್ದಾರೆ. ಅವರಿಂದ ಕೂಡಿಕೊಂಡಂತಹ ಈ ಪ್ರಿಯವ್ರತನ 7 ಜನ ಮೊಮ್ಮಕ್ಕಳು ಯಾರಿದ್ದಾರೋ ಅವರು, ಅಲ್ಲಿ 7 ಮರ್ಯಾದಗಿರಿಗಳಿವೆ ಮತ್ತು 7 ನದಿಗಳು ಇದೆ. ಆ ನದಿಗಳು ಯಾವುದು ಅದನ್ನೆಲ್ಲ ಮತ್ತೆ ಈಗ ಹೇಳ್ತಾರೆ. ತೇಷು ವರ್ಷೇಶು ಮರ್ಯಾದಾಗಿರಯ ನದ್ಯಶ್ಚ ಸಪ್ತ ಸಪ್ತ ಇವ. 7 ದ್ವೀಪಗಳು, ಅದರಿಂದ 7 ನದಿಗಳು. ಈಶಾನ, ಉರುಶೃಂಗ, ಬಲಭದ್ರ, ಶತಕೇಸರ, ಸಹಸ್ರಸ್ರೋತಃ, ದೇವಪಾಲಃ, ಮಹಾನಸಃ ಇತಿ ಸಪ್ತ ಪರ್ವತಾಹ. 7 ಪರ್ವತಗಳು ಈ ಹೆಸರಿನದ್ದು ಆ ದ್ವೀಪದಲ್ಲಿದೆ. ಅಷ್ಟೇ ಅಲ್ಲ, ಅನಘ, ಆಯುರ್ಧ, ಅಭಯ, ಸ್ಪೃಷ್ಟಿ, ಅಪರಾಜಿತ, ಪಂಚಪದಿ, ಸಹಸ್ರಸ್ತುತಿ, ನಿಜಘ್ನು ಎಂಬುದಾಗಿ 7 ಮಹಾನದಿಗಳಿವೆ. ಅಲ್ಲಿರುವಂತಹ ಪುರುಷರೆಲ್ಲರೂ ಕೂಡ ಋತವ್ರತ, ಸತ್ಯವ್ರತ, ದಾನವ್ರತ, ಅನುವ್ರತ ಎಂಬಂತಹ ಹೆಸರಿನ ಭಗವಂತನನ್ನ ಆರಾಧನೆ ಮಾಡಿಕೊಂಡು ವಾಯುವಂತರ್ಗತನಾದಂತಹ ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲ ಹೇಳುವ ಆ ವಾಯುವಂತರ್ಗತನಾದ ಪರಮಾತ್ಮನನ್ನ ಸ್ತೋತ್ರ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ ಅಂದ್ರೆ, ವಾಯುದೇವರ ಕೆಲಸ ಏನಿದೆಯೋ ಅದೇ ಕೆಲಸವನ್ನು ಹೇಳಿಕೊಂಡು ಸ್ತೋತ್ರ ಮಾಡ್ತಾರೆ. ವಾಯುದೇವರ ಕೆಲಸ ಏನು? ವಾಯುದೇವರು ನಮ್ ಯಾರ ಕಣ್ಣಿಗೂ ಕಾಣೋದಿಲ್ಲ, ಆದರೆ ಎಲ್ಲರ ಒಳಗಡೆಯಲ್ಲೂ ಇರ್ತಾರೆ. ಎಲ್ಲರ ಒಳಗಡೆಯಲ್ಲಿರುವಂತಹ ವಾಯುದೇವರು
ನಮಗೆ ಗೊತ್ತಿಲ್ಲದಂತೆ ನಮ್ಮ ಎಲ್ಲ ಕೆಲಸಗಳನ್ನ ಮಾಡಿಸ್ತಾರೆ. ಹಾಗೆಯೇ ಪರಮಾತ್ಮನು ಕೂಡ ಯಾರ ಕಣ್ಣಿಗೂ ಹೊರಗಡೆಯಿಂದ ನೋಡಿದರೆ ಯಾರಿಗೂ ಕಾಣಿಸೋದಿಲ್ಲ. ಯಾರಿಗೂ ಕಾಣಿಸದೇ ಇರುವಂತಹ ಪರಮಾತ್ಮ ಎಲ್ಲರ ಒಳಗಡೆಯಲ್ಲಿ ಅಂತರ್ನಿಯಾಮಕನಾಗಿದ್ದುಕೊಂಡು ನಮಗೆ ಪ್ರೇರಕನಾಗಿದ್ದಾನೆ. ಇಡೀ ಜಗತ್ತು ಅವನ ವಶದಲ್ಲಿವೆ. ನಾವೆಷ್ಟೆಲ್ಲ ಹಾರಾಡ್ತಾ ಇರ್ತೇವೆ, ನಾವು ಆ ಕೆಲಸ ಮಾಡ್ತೇವೆ, ಈ ಕೆಲಸ ಮಾಡ್ತೇವೆ ಅಂತ. ಲಂಗ್ಸ್ ಅಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿ ಉಸಿರಾಟಕ್ಕೆ ತೊಂದರೆ ಆಗೋಯ್ತು ಅಂತಂದ್ ಹೇಳಿದ್ರೆ ನಮ್ಮಿಂದ ಯಾವ ಕೆಲಸವೂ ಸಾಗಲಾರದು. ಹಾಗಾದ್ರೆ ನಮ್ಮ ಎಲ್ಲ ಕ್ರಿಯೆಗಳು ನಾವು ಮಾಡುವ ಉಸಿರಾಟದಲ್ಲಿ ಇದೆ. ಆ ಉಸಿರಾಟದ ಶಕ್ತಿ ಸ್ವಲ್ಪ ಕ್ಷೀಣವಾಯ್ತು ಅಂತಂದ್ ಹೇಳಿದ್ರೆ ಜೀವ ಬಹಳ ತ್ರಾಸ ಪಡುತ್ತಾನೆ, ಬಹಳ ದುಃಖವನ್ನು ಅನುಭವಿಸ್ತಾನೆ. ಹಾಗೆ ಪರಮಾತ್ಮ ನಮ್ಮ ಒಳಗಡೆಯಲ್ಲಿ ಇದ್ದು ಇರದಂತೆ ಇದ್ದಾನೆ. ಇದ್ರೂ ತಾನಿದ್ದೇನೆ ಅನ್ನೋದನ್ನ ನಮಗೆ ತಿಳಿಸದಂತೆ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಇಡೀ ಜಗತ್ತು ಆ ಪರಮಾತ್ಮನ ವಶದಲ್ಲಿದೆ. ಅವನು ನಮ್ಮನ್ನ ಕಾಪಾಡ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ನಿರೂಪಣೆ ಮಾಡಿ ಕೊನೆಗೆ ಕ್ಷೀರ ಸಮುದ್ರದ ಆಚೆಗೆ ಇರುವಂತಹ ಕೊನೆ ದ್ವೀಪ, 7ನೇ ದ್ವೀಪ ಪುಷ್ಕರ ದ್ವೀಪ. ಅದರ ವಿಸ್ತಾರ ಎಷ್ಟಿದೆ? ಹಿಂದಿನ ದ್ವೀಪ ಶಾಖದ್ವೀಪ. ಆ ಶಾಖದ್ವೀಪದ ವಿಸ್ತಾರ 32 ಲಕ್ಷ ಯೋಜನದಷ್ಟು ವಿಸ್ತಾರ. ಅದರ ನಂತರದಲ್ಲಿರುವಂತಹ ಈ ಪುಷ್ಕರ ದ್ವೀಪದ ವಿಸ್ತಾರ ಅದರ 2ರಷ್ಟು 64 ಲಕ್ಷ ಯೋಜನದಷ್ಟು ವಿಸ್ತಾರ ಈ ಪುಷ್ಕರ ದ್ವೀಪದ್ದಿದೆ. ಹಾಗಾದ್ರೆ ಜಂಬೂ ದ್ವೀಪದ 1 ಲಕ್ಷ ಯೋಜನೆಯಲ್ಲಿ, ಪುಷ್ಕರ ದ್ವೀಪದ 64 ಲಕ್ಷ ಯೋಜನದ ವಿಸ್ತಾರ ಎಲ್ಲಿ? ನಾವೆಲ್ಲ ಎಣಿಸ್ತಾ ಹೋದ್ವಿ ಅಂತಂದ್ರೆ ಇದರ ವಿಸ್ತಾರ ಎಷ್ಟಾಗತ್ತೆ ಅಂತ ಗಮನಿಸ್ಬೇಕು. ನೀವ್ ಇದನ್ನೆಲ್ಲ ಲೆಕ್ಕ ಹಾಕಿ ಯಾರಾದ್ರೂ ಒಬ್ರು ಬರೆದು ಕಳಿಸಿ. ಈ ದ್ವೀಪಗಳ ವಿಸ್ತಾರ, ಅದರ ಜೊತೆಯಲ್ಲಿ ಅದರ ಮಧ್ಯದಲ್ಲಿರುವಂತಹ ಸಮುದ್ರಗಳ ವಿಸ್ತಾರ, ಇವುಗಳೆಲ್ಲವನ್ನು ನೀವು ಹೇಳಬೇಕು. ಅದರ ಹೊರಗಡೆಯಲ್ಲಿ ಸ್ವಾದೂದಕ ಅನ್ನುವ ಹೆಸರಿನ ಸಮುದ್ರ ಇದೆ, ಸಿಹಿಯಾದ ನೀರು. ಮೊದಲನೆಯದ್ದು ಲವಣ ಸಮುದ್ರ, ಕೊನೆಯದ್ದು ಸಿಹಿ ನೀರಿನ ಸಮುದ್ರ. ಮಧ್ಯದಲ್ಲಿ ಉಳಿದ 6 ವಿಧವಾದ ರಸದ ಸಮುದ್ರಗಳಿವೆ. ಒಂದು ಮೊದಲನೆಯದ್ದು ಲವಣ ಸಮುದ್ರ, ಎರಡನೆಯದ್ದು ಇಕ್ಷುರಸೋದ, ನಂತರದ್ದು ಸುರಾ ಸಮುದ್ರ, 4ನೆಯದ್ದು ಘೃತ ಸಮುದ್ರ, 5ನೆಯದ್ದು ದಧಿ ಸಮುದ್ರ, 6ನೆಯದ್ದು ಕ್ಷೀರ ಸಮುದ್ರ, 7ನೆಯದ್ದು ಈ ಸ್ವಾದೂದಕ ಸಮುದ್ರ ಅಂತ ಒಟ್ಟು 7 ಸಮುದ್ರಗಳಿವೆ. ಈ 7 ಸಮುದ್ರಗಳು 7 ದ್ವೀಪಗಳು. ಈ 64 ಲಕ್ಷ ಯೋಜನದಷ್ಟು ವಿಸ್ತಾರವಾದಂತಹದ್ದು ಪುಷ್ಕರ ದ್ವೀಪ. ಆ ಪುಷ್ಕರ ದ್ವೀಪದ ಹೊರಗಡೆಯಲ್ಲಿರುವಂತಹ ಈ ಯಾವ ಸ್ವಾದೋದಕ ಸಮುದ್ರ ಇದೆಯೋ ಅದರ ವಿಸ್ತಾರವು ಕೂಡ 64 ಲಕ್ಷ ಯೋಜನದಷ್ಟು ವಿಸ್ತಾರ ಅದರದ್ದಿದೆ. ಈ ಪುಷ್ಕರ ದ್ವೀಪಕ್ಕೆ ಪುಷ್ಕರ ಅಂತ ಯಾಕೆ ಹೆಸರು ಬಂತು? ಪುಷ್ಕರ ದ್ವೀಪಕ್ಕೆ ಪುಷ್ಕರ ದ್ವೀಪ ಅಂತ ಹೆಸರು ಯಾಕೆ ಬಂತು ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇದರಲ್ಲಿ ಒಂದು ತಾವರೆ ಇದೆ, ಕಮಲ ಇದೆ. ಆ ಕಮಲದಿಂದಾಗಿ ಈ ದ್ವೀಪಕ್ಕೆ ಪುಷ್ಕರ ದ್ವೀಪ ಅಂತ ಹೆಸರು ಬಂತು. ಯಾಕೆ? ಕಮಲ ಅದರಲ್ಲಿ ಅಷ್ಟೇ ಇರೋದಾ? ಎಲ್ಲ ದ್ವೀಪಗಳಲ್ಲೂ ಕಮಲ ಇದೆ. ಈ ದ್ವೀಪದಲ್ಲಿರುವ ಕಮಲವನ್ನು ಇಟ್ಟುಕೊಂಡು ಈ ದ್ವೀಪಕ್ಕೆ ಕಮಲ ದ್ವೀಪ, ಪುಷ್ಕರ ದ್ವೀಪ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದರೆ ಈ ಕಮಲದ ವಿಶೇಷತೆ ಇದೆ. ಇದರಲ್ಲಿ 10,000 ಬಂಗಾರದಂತೆ ಹೊಳೆಯುವಂತಹ ದಳಗಳು ಆ ಕಮಲದಲ್ಲಿದೆ. ಆ ಕಮಲದ ಏನು ಒಂದು ದೊಡ್ಡ ವಿಸ್ತಾರವಾದ ಪ್ರದೇಶ ಇದೆಯೋ ಆ ವಿಸ್ತಾರವಾದಂತಹ ಪ್ರದೇಶದಲ್ಲಿ ಬ್ರಹ್ಮದೇವರು ವಾಸ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರ ಆಸನ ಅದು. ಬ್ರಹ್ಮದೇವರಿಗೆ ಕಮಲಾಸನ ಅಂತ ಕರೀತಾರೆ. ಯಾವ ಕಮಲಾಸನ ಅನ್ನೋ ಶಬ್ದದಿಂದಾಗಿ ಬ್ರಹ್ಮದೇವರನ್ನ ಕರಿತೇವೋ ಆ ಬ್ರಹ್ಮದೇವರಿಗೆ ಆಸನವಾದಂತಹ ಪುಷ್ಕರ ಇರುವಂತಹ ದ್ವೀಪ ಈ ದ್ವೀಪ ಇದು. ಬ್ರಹ್ಮದೇವರಿಗೆ ಆಸನವಾದಂತಹ ಕಮಲ ಇದು. ಈ ಕಮಲದಲ್ಲಿ 10,000 ದಳಗಳಿವೆ. ಒಂದೊಂದು ದಳಗಳು ಕೂಡ ಸೂರ್ಯನಂತೆ ಪ್ರಕಾಶಮಾನವಾಗಿದೆ. ಬೆಂಕಿಯ ಜ್ವಾಲೆ ಹೇಗೆ ಹೊಳಿತಾ ಇರುತ್ತೋ ಆ ರೀತಿಯಾಗಿ ಪ್ರಕಾಶಮಾನವಾದಂತಹ ಕಮಲ ಈ ದ್ವೀಪದಲ್ಲಿ ಇರೋ ಕಾರಣದಿಂದಾಗಿ ಇದನ್ನ ಪುಷ್ಕರ ದ್ವೀಪ ಅಂತ ಕರೀತಾ ಇದ್ದಾರೆ. ಈ ದ್ವೀಪದಲ್ಲಿ ನಾವೆಲ್ಲ ಗಮನಿಸ್ಬೇಕು, ಹಿಂದಿನ ಎಲ್ಲ ದ್ವೀಪಗಳಲ್ಲಿ ಜಂಬೂ ದ್ವೀಪದಲ್ಲಿ 9 ವರ್ಷಗಳಿದ್ವು, 9 ಪರ್ವತಗಳು ಇದ್ವು. ಈ 9 ವರ್ಷಗಳನ್ನ ವಿಂಗಡಣೆ ಮಾಡ್ಲಿಕ್ಕೋಸ್ಕರ ಅಂತ 9 ಪರ್ವತಗಳಿತ್ತು. ಉಳಿದ 5 ದ್ವೀಪಗಳಲ್ಲೂ 7 ವರ್ಷಗಳಿತ್ತು. ಆ ವರ್ಷಗಳನ್ನು ವಿಭಾಗ ಮಾಡ್ಲಿಕ್ಕೆ ಅಂತ
7 ಮರ್ಯಾದಾ ಪರ್ವತಗಳಿದ್ವು. ಅಂತಂದ್ರೆ ಅವುಗಳನ್ನ ಡಿವೈಡ್ ಮಾಡ್ಲಿಕ್ಕೆ ಅಂತ 7 ಪರ್ವತಗಳು ಇತ್ತು. ಆದರೆ ಈ ಪರ್ವತದಲ್ಲಿ ಅಂತಂದ್ರೆ ಈ ಪುಷ್ಕರ ದ್ವೀಪದಲ್ಲಿ ಅನೇಕ ಪರ್ವತಗಳಿಲ್ಲ. ಈ ದ್ವೀಪದಲ್ಲಿರುವಂತಹ ಪರ್ವತ ಒಂದೇ ಒಂದು. ಈ ದ್ವೀಪದಲ್ಲಿರುವಂತಹ ಪರ್ವತದ ಹೆಸರು ಮಾನಸೋತ್ತರ ಅನ್ನುವಂತಹ ಒಂದೇ ಒಂದು ಪರ್ವತ ಇದೆ. ಈ ಪುಷ್ಕರ ದ್ವೀಪದಲ್ಲಿ 7 ವರ್ಷಗಳು ಅಂತ ವಿಭಾಗ ಇಲ್ಲ, 2 ಡಿವೈಡ್ ಮಾಡೋದಷ್ಟೇ. ಇದನ್ನ ಯಾರು ಕೂಡ ನಿಯಮನ ಮಾಡುವಂತವ್ರು ಅದು ಆ ಥರದ್ದು ಅದನ್ನೆಲ್ಲ ಮುಂದೆ ಹೇಳ್ತಾರೆ. ಈ ಮಾನಸೋತ್ತರ ಪರ್ವತ ಅನ್ನುವಂತ ಒಂದೇ ಒಂದು ಮರ್ಯಾದಾ ಪರ್ವತ ಇದೆ. ಇದು ದ್ವೀಪದ ಮಧ್ಯ ಭಾಗದಲ್ಲಿದೆ. ಇದು 10,000 ಯೋಜನದಷ್ಟು ಎತ್ತರ, ಅಗಲವೂ ಕೂಡ 10,000 ಯೋಜನದಷ್ಟು ಅಗಲ. ಈ ದ್ವೀಪದ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಈ 4 ದಿಕ್ಕುಗಳಿಗೂ ಈ ಇಂದ್ರಾದಿ ಲೋಕಪಾಲಕರು ಯಾರಿದ್ದಾರೋ ಅವರ ಪಟ್ಟಣಗಳಿವೆ. ಎಲ್ಲಿ ಇದು? ಆ ಪರ್ವತದ ಮೇಲ್ಭಾಗದಲ್ಲಿ. ನಾವು ಮೇರು ಪರ್ವತದ ಮೇಲ್ಭಾಗದಲ್ಲಿ ಎಲ್ಲ ಅಷ್ಟ ದಿಕ್ಪಾಲಕರ ಪಟ್ಟಣ, ಅದೇ ರೀತಿಯ ಬ್ರಹ್ಮನ ಮಧ್ಯದಲ್ಲಿ ಶತಕೋಟಿ ಅನ್ನುವಂತಹ ದೊಡ್ಡ ಪಟ್ಟಣ ಇದೆ ಅಂತ ಏನ್ ಹೇಳಿದ್ವೋ ಆ ರೀತಿಯಾಗಿ ಈ ದ್ವೀಪದ ಮಧ್ಯಭಾಗದಲ್ಲಿರುವಂತಹ ಯಾವ ಮಾನಸೋತ್ತರ ಪರ್ವತ ಇದೆಯೋ ಆ ಪರ್ವತದ ಮೇಲ್ಗಡೆಯಲ್ಲಿ 4 ದಿಕ್ಕುಗಳಲ್ಲೂ ಕೂಡ ಇಂದ್ರಾದಿ ಪಾಲಕರ ಯಾರಿದ್ದಾರೋ ಅವರ 4 ಪಟ್ಟಣಗಳಿವೆ. ಅದರಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕಿನಲ್ಲಿ ಪೂರ್ವ ಭಾಗದಲ್ಲಿ ಇಂದ್ರದೇವರದ್ದು, ಅದೇ ರೀತಿಯಾಗಿ ಪಶ್ಚಿಮ ಭಾಗದಲ್ಲಿ ಪಶ್ಚಿಮಕ್ಕೆ ವರುಣ, ಉತ್ತರಕ್ಕೆ ಕುಬೇರ, ದಕ್ಷಿಣಕ್ಕೆ ಯಮದೇವರು. ಈ ರೀತಿಯಾಗಿ 4 ದಿಕ್ಕುಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಯಾರಿದ್ದಾರೋ ಅವರ ಪಟ್ಟಣ ಈ ಮಾನಸೋತ್ತರ ಪರ್ವತದಲ್ಲಿ ಇದೆ. ಇವುಗಳ ಮೇಲ್ಭಾಗದಲ್ಲಿ ನಾವು ಗಮನಿಸಬೇಕು, ನಮ್ಮ ಮೇರು ಪರ್ವತ ಎಲ್ಲಿದೆಯೋ ಆ ಪರ್ವತದಿಂದಾಗಿ ಈ ಪರ್ವತದವರೆಗೂ ಒಂದು ದೊಡ್ಡ ಕಂಬಿಯ ಆಕಾರದಲ್ಲಿ ಒಂದಿದೆ. ಅದನ್ನು ಮುಂದೆ ಹೇಳ್ತಾರೆ. ಇವುಗಳ ಮೇಲ್ಭಾಗದಲ್ಲಿ ಮೇರು ಪರ್ವತವನ್ನ ಸುತ್ತಲಿಕ್ಕೆ ಅಂತ ಸೂರ್ಯದೇವರು ನಿರಂತರ ಸಂಚಾರ ಮಾಡ್ತಾ ಇರ್ತಾರೆ. ಆ ಸೂರ್ಯ ರಥ ಚಕ್ರ ಏನಿದೆಯೋ ಈ ಮಾನಸೋತ್ತರ ಪರ್ವತದ ಮೇಲೆ ತಿರುಗ್ತಾ ಇರತ್ತೆ. ಹಾಗೆ ತಿರುಗ್ತಾ ಬಂತು ಅಂತಂದು ಹೇಳಿದ್ರೆ ಈ ಮಾನಸೋತ್ತರ ಪರ್ವತದ ಮೇಲ್ಭಾಗದಲ್ಲಿ ಅದು ತಿರುಗ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಈ ದ್ವೀಪಗಳೆಲ್ಲವೂ ಕೂಡ ರೌಂಡ್ ಶೇಪ್ ಅಲ್ಲಿದೆ. ಕೊನೆ ದ್ವೀಪ ಪುಷ್ಕರ ದ್ವೀಪ. ಆ ಪುಷ್ಕರ ದ್ವೀಪದ ಮಧ್ಯಭಾಗದಲ್ಲಿ ಈ ಕಡೆ ತುದಿಯಿಂದ ಈ ಕಡೆ ತುದಿಯವರೆಗೂ ಮಾನಸೋತ್ತರ ಪರ್ವತ ಇದೆ. ಪರ್ವತಗಳೆಂದ್ರೆ ಯಾವಾಗ್ಲೂ ಸಮತಟ್ಟಾದ ಪ್ರದೇಶಗಳಿರೋದಿಲ್ಲ, ಏರು ತಗ್ಗುಗಳೆಲ್ಲ ಆ ಪರ್ವತದ ಮೇಲಿರುತ್ತೆ. ಆ ಪರ್ವತದ ಮೇಲ್ಭಾಗದಲ್ಲಿ ಸೂರ್ಯನ ರಥ ಸಂಚಾರ ಮಾಡ್ತಾ ಇರುತ್ತೆ. ಸೂರ್ಯ ರಥ ಯಾವ ದಿಕ್ಕಿನ ಕಡೆಗೆ ಅಭಿಮುಖವಾಗಿರುತ್ತೋ ಆ ದಿಕ್ಕಿನಲ್ಲಿ ಬೆಳಕು ಬರುತ್ತೆ, ಉಳಿದ ಕಡೆಗಳಲ್ಲಿ ಕತ್ತಲಿರುತ್ತೆ. ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏವಮೇವ ದಧಿ ಮಂಡೋದಕಾತ್ ಪರತಃ ಪುಷ್ಕರ ದ್ವೀಪ ತ್ವತೋ ದ್ವಿಗುಣಯಾಮಃ ಸಮಂತತಃ ಉಪಕಲ್ಪಿತಃ ಸಮಾನೇನ ಸ್ವಾದೂದಕ ಸಮುದ್ರೇಣ ಬಹಿರಾವೃತೋ ಯಸ್ಮಿನ್ ಬೃಹತ್ ಪುಷ್ಕರಂ ಜ್ವಲನ ಶಿಖಾಮಲ ಕನಕ ಪತ್ರಾಯುತಂ ಭಗವತಃ ಕಮಲಾಸನಸ್ಯ ಆಧ್ಯಾಸನಂ ಪರಿಕಲ್ಪಿತಂ. ಬ್ರಹ್ಮದೇವರ ಆಸನವಾದಂತಹ ದೊಡ್ಡ ಕಮಲ ಆ ದ್ವೀಪದ ಮಧ್ಯದಲ್ಲಿದೆ. ತದ್ವೀಪ ಮಧ್ಯೆ ಮಾನಸೋತ್ತರ ನಾಮ ಏಕ ಏವ ಅರ್ವಾಚೀನ ಪರಾಚೀನಯೋಃ ವರ್ಷಯೋಃ ಮರ್ಯಾದಾ ಅಚಲ ಅಯುತ ಯೋಜನ ಉಚ್ಛ್ರಾಯಾಯಾಮಃ ಯತ್ರ ಚತುಸ್ರುಷು ದಿಕ್ಷು ಚತ್ವಾರಿ ಪುರಾಣಿ ಲೋಕಪಾಲಾನಾಂ ಇಂದ್ರಾದೀನಾಂ ಯದುಪರಿಷ್ಠಾತ್ ಸೂರ್ಯರಥಸ್ಯ ಮೇರುಂ ಪರಿಚಂಕ್ರಮತಃ ಸಂವತ್ಸರಾತ್ಮಕಂ ಚಕ್ರಂ ಅಹೋರಾತ್ರಾಭ್ಯಾಂ ಪರಿಭ್ರಮತಿ. ಹಗಲು ರಾತ್ರಿಗಳಲ್ಲಿ ನಿರಂತರವಾಗಿ ಸೂರ್ಯನ ಚಕ್ರ ಆ ಮೇರು ಪರ್ವತವನ್ನ ಸುತ್ತ ಹಾಕೊಂಡು ಬರ್ತಾ ಇರುತ್ತೆ. ಇಂತಹ ಸೂರ್ಯನ ಪರಿಭ್ರಮಣದಿಂದಾಗಿ ಇಡೀ ಪ್ರದೇಶಗಳಿಗೆ ಜಂಬೂ ದ್ವೀಪದಿಂದ ಹಿಡಿದುಕೊಂಡು ಪುಷ್ಕರ ದ್ವೀಪದವರೆಗೂ ಇರುವಂತಹ ಜನರೆಲ್ಲರಿಗೂ ಕೂಡ ಹಗಲು ರಾತ್ರಿಗಳಾಗುವಂತಹದ್ದು ಇಂತಹ ಸೂರ್ಯನ ಚಲನೆಯಿಂದಾಗಿ. ಈ ದ್ವೀಪಕ್ಕೆ ಪ್ರಿಯವ್ರತ ರಾಜನ ಮಗನಾದಂತಹ ವೇತಿಹೋತ್ರ ಅನ್ನುವನು ಅಧಿಪತಿಯಾಗಿದ್ದಾನೆ. ತನ್ನ ಇಬ್ರು ಮಕ್ಕಳಿದ್ರು. ಅವನಿಗೆ ಈ ದ್ವೀಪವನ್ನು 2 ವಿಭಾಗವಾಗಿ ಮಾಡಿದ್ದಾರೆ. ಮಾನಸೋತ್ತರ ಪರ್ವತದಿಂದ
ಅವನಿಗಿರುವಂತಹ ಮಕ್ಕಳು ಇಬ್ರು, ಒಬ್ಬನು ರಮಣ, ಇನ್ನೊಬ್ಬನು ಧಾತಕಿ ಅಂತ ಇಬ್ಬರು ಮಕ್ಕಳಿದ್ದಾರೆ. ಆ ಇಬ್ಬರು ಮಕ್ಕಳಿಗೆ ಅದೇ ಹೆಸರಿನ 2 ವರ್ಷಗಳ ಆಧಿಪತ್ಯವನ್ನು ಕೊಟ್ಟು ತನ್ನ ಅಣ್ಣಂದಿರೆಲ್ಲರೂ ಕೂಡ ಹೇಗೆ ಭಗವಂತನಲ್ಲಿ ಆಸಕ್ತರಾಗಿದ್ದುಕೊಂಡು ತಾವು ವಿರಕ್ತವಾದ ಜೀವನವನ್ನು ನಡೆಸಿ ಭಗವಂತನ ಸಾಮೀಪ್ಯವನ್ನು ಪಡೆದರು, ಅದರಂತೆ ಭಗವಂತನ ಆರಾಧನೆಗೆ ಅಂತ ತೆರಳಿದ್ದಾನೆ. ಈ ಪುಷ್ಕರ ದ್ವೀಪದಲ್ಲಿ ಯಾರು ವಾಸ ಮಾಡಿದ್ದಾರೋ ಅವರು ಬ್ರಹ್ಮಾಂತರ್ಯಾಮಿಯಾದ ಇಡೀ ಜಗತ್ತಿಗೆ ಅಧಿಪತಿಯಾದಂತಹ ಪರಮಾತ್ಮನನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಅವರು ನಿರಂತರವಾಗಿ ಜ್ಞಾನಯಜ್ಞದಿಂದ ಕರ್ಮಯಜ್ಞದಿಂದ ಆ ಭಗವಂತನ ಆರಾಧನೆಯನ್ನ ಮಾಡ್ತಾ ಇರ್ತಾರೆ. ಮಾಡಿ ಭಗವಂತನನ್ನ ಈ ಮಂತ್ರದಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತದ್ವರ್ಷ ಪುರುಷಾಹ ಭಗವಂತಂ ಬ್ರಹ್ಮರೂಪಿಣಂ ಅಕರ್ಮಕೇಣ ಕರ್ಮಣಾಚ ಆರಾಧಯಂತಿ ಇದಂಚ ಉದಾಹರಂತಿ. ಏನಂತ ಸ್ತೋತ್ರ ಮಾಡ್ತಾ ಇದ್ದಾರೆ? ಯತ್ತೆ ಕರ್ಮಮಯಂ ಲಿಂಗಂ ಬ್ರಹ್ಮಲಿಂಗಂ ಜನೋರ್ಚತಿ ಭೇದೇನ ಏಕಾಂತಂ ಅದ್ವೈತಂ ತಸ್ಮೈ ಭಗವತೆ ನಮಃ. ಎಲ್ಲ ಕರ್ಮಗಳಿಂದಲೂ, ನಾವು ಮಾಡುವ ಪ್ರತಿಯೊಂದು ಕರ್ಮಗಳಿಂದಲೂ ಆರಾಧ್ಯನಾದಂತಹ ಪರಮಾತ್ಮನೇ, ನಿನ್ನ ರೂಪ ಜಗತ್ತಿನಲ್ಲಿರುವ ಯಾವ ವ್ಯಕ್ತಿಗಳಿಗೂ ಕೂಡ ಈ ರೀತಿಯಾಗಿದೆ ಅಂತ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯೋಚನೆ ಮಾಡಬೇಕು, ಇಷ್ಟು ದಿವಸಗಳಿಂದ ಬ್ರಹ್ಮಾಂಡದ ವರ್ಣನೆಯನ್ನು ಮಾಡ್ತಾ ಇದ್ದೇವೆ, ನಾವು ಕೂತಂತಹ ಪ್ರದೇಶ ಎಷ್ಟು ಚಿಕ್ಕದು ಅಂತ ಇದರಿಂದ ಯೋಚನೆ ಮಾಡ್ಕೊಳ್ಬೇಕು. ನಾವಿರುವಂತಹ ಅಲ್ಪ ಜಾಗದಲ್ಲಿ ನೂರಾರು ಸಾವಿರಾರು ಮನೆಗಳಿದ್ದಾಗ ಯಾವುದೋ ಒಂದು ಮನೆಯ ಮೂಲೆಯ ಜಾಗದಲ್ಲಿ ಕುಳಿತುಕೊಂಡು ನಾವೆಲ್ಲ ಇಷ್ಟು ದೊಡ್ಡ ಮನೆಯನ್ನ ಕಟ್ಟಿಸಿದವನು, ನನ್ನ ಆಧಿಪತ್ಯದಲ್ಲಿ ಇಷ್ಟೆಲ್ಲ ಇದೆ ಅಂತ ನಾವೆಲ್ಲ ಹಾರಾಡ್ತಾ ಇರ್ತೇವೆ. ಪರಮಾತ್ಮನ ಆಧಿಪತ್ಯ ಎಷ್ಟು ದೊಡ್ಡದಿದೆ ಅಂತ ಗಮನಿಸ್ಬೇಕು. ಇಷ್ಟಕ್ಕೆ ಆ ಬ್ರಹ್ಮಾಂಡದ ವರ್ಣನೆ ಮುಗಿಲಿಲ್ಲ. ಮುಂದೆ ಈ ಬ್ರಹ್ಮಾಂಡ ಏನಿದೆಯೋ, ಈ ಬ್ರಹ್ಮಾಂಡದಲ್ಲಿ ನಾವು ನಿರೂಪಣೆ ಮಾಡಿದಂತಹ ಸಪ್ತದ್ವೀಪಗಳು ಸಾಸಿವೆ ಕಾಳಿನಷ್ಟಿದೆ ಅಂತ ಮುಂದೆ ನಿರೂಪಣೆ ಮಾಡ್ತಾರೆ. ಆಮೇಲೆ ಕಾಂಚನ ಪರ್ವತ, ಲೋಕಾಲೋಕ ಪರ್ವತಗಳು, ಈ ದ್ವೀಪಗಳ ಆ ಬದಿಯಲ್ಲಿ ಏನಿದೆ, ಈ ಬದಿಯಲ್ಲಿ ಏನಿದೆ, ಆಮೇಲೆ ಮೇಲ್ಗಡೆಯಲ್ಲಿರುವಂತಹ ಸ್ವರ್ಗಾದಿ ಲೋಕಗಳ ವಿಸ್ತಾರ ಏನು, ಅಧೋಲೋಕಗಳು, ಪಾತಾಳ ಲೋಕಗಳು, ನರಕದಲ್ಲಿರುವಂತಹ ಬಗೆಗಳು ಎಷ್ಟಿದೆ, ಪಾಪಕರ್ಮಗಳನ್ನು ಮಾಡಿದಂತಹ ಜನರಿಗೆ ಸಿಗುವಂತಹ ಶಿಕ್ಷೆಗಳೇನು, ಈ ಎಲ್ಲದರ ವಿಚಾರವನ್ನ ಮುಂದೆ ಮಾಡುವವರಿದ್ದಾರೆ. ಅದೆಲ್ಲವನ್ನು ಕೂಡ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀ